ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಆಗಮಿಸಿದ್ರು. ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಬೇಕು ಅಂತ ಹೇಳಿ ಅವರ ಕಾರ್ಯಕರ್ತರು ರಸ್ತೆಯನ್ನ ಬಂದ್ ಮಾಡಿ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು. ಆದ್ರೆ ಕಾರ್ಯಕರ್ತರ ಈ ನಡೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಗರಂ ಆದ್ರು. ಗೊತ್ತಿಲ್ವಾ ನಿಮ್ಗೆ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಸಿಎಂఏ ಆಗ್ಲಿ ಅಥವಾ ನಾನೇ ಆಗ್ಲಿ ಡಿಸಿಎಂఏ ಆಗ್ಲಿ ಯಾರೇ ಬಂದ್ರು ಕೂಡ ಕಾನೂನನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಗರಂ ಆದ್ರು. ಹೈವೇಯಲ್ಲಿ ಪಟಾಕಿ ಸಿಡಿಸಿ ಕಾರ್ಯಕರ್ತರಿಂದ ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಪಟಾಕಿ ಸಿಡಿಸಿ ರಸ್ತೆ ಬಂದ್ ಮಾಡಿದ್ದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಫುಲ್ ಗರಂ ಆದ್ರು. ಪಟಾಕಿ ಹೊಡಿರಿ ಅಂತ ನಿಮ್ಗೆ ಹೇಳಿದವ್ರು ಯಾರು? ನಿಮ್ಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಅರಿವಿಲ್ವಾ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂದರ್ಭದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ತರಾಟೆಗೆ ತೆಗೆದುಕೊಂಡ್ರು. ಸಿಎಂఏ ಆಗ್ಲಿ ಯಾರೇ ಆಗ್ಲಿ ಕಾನೂನು ಸುವ್ಯವಸ್ಥೆಯನ್ನ ಪಾಲನೆ ಮಾಡಬೇಕು. ಗೊತ್ತಿಲ್ವ ನಿಮ್ಗೆ ಪಟಾಕಿ ಹೊಡೆಯೋದಕ್ಕೆ ಯಾರು ಹೇಳಿದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಹುಬ್ಳಿಗೆ ಆಗಮಿಸಿದ ಸಂದರ್ಭದಲ್ಲಾದಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಕರ್ತರ ಮೇಲೆ ಗರಂ ಆದ್ರು. ಪಟಾಕಿ ಹಾಕೊಡಕ್ಕೆ ಸೆಕ್ಯೂರಿಟಿ ಅವಾಯ್ಡ್ ಮಾಡ್ಬೇಕು. ಇವ್ರನ್ನೆಲ್ಲ ಪಟಾಕಿ ಹೊಡೆಯಕ್ಕೆಲ್ಲ ಬಿಡಬಾರ್ದು. ಇಷ್ಟೊತ್ತಲ್ಲೆಲ್ಲ ಹೆಚ್ಚು ಕಮ್ಮಿ ಆದ್ರೆ ಯಾರೇ ನನ್ನ ಸ್ವಂತ ಅಲ್ಲಿ ನಮ್ಮ ಪಾರ್ಟಿಯವರಲ್ಲಿ ಯಾವ ಪಾರ್ಟಿಯವರಲ್ಲಿ ಡೋಂಟ್ ಅಲೋ ನೈಟ್ ಟೈಮ್ ಟು ಯಾವ್ದಾದ್ರು ಈ ಬ್ಲಾಸ್ಟ್ ಪೀಸ್ ಎಲ್ಲ ಮಾಡೋಕ್ಕೆ ಪಟಾಕಿ ಹೊಡೆಯಕ್ಕೆಲ್ಲ ಮಾಡಬಾರ್ದು. ಏನಾದ್ರು ಮಿಸ್ಚೀಫ್ ಏನಾರು ಆಯ್ತು ಅಂತ ಮರ್ಸಿಲೆಸ್ ಆಗಿ ಯಾರು ಯಾವುದೇ ಪಾರ್ಟಿ ಲೀಡರ್ಸ್ ರಾತ್ರಿ ಹೊತ್ತು ಬಂದಾಗ ಈ ಪಟಾಕಿ ಹೊಡೆಯಕ್ಕೆ ನೀವು ಬಿಡಬಾರ್ದು. ಹೆಚ್ಚು ಕಮ್ಮಿ ಆಯ್ತು ತಲೆನೋವು ಬರ್ತದೆ. ಯಾರ ಸಾರು ಹೇಳ್ಕೊಳ್ಳಿ. ಪಟಾಕಿ ಹಾಕೊಡಕ್ಕೆ ಸೆಕ್ಯೂರಿಟಿ ಅವಾಯ್ಡ್ ಮಾಡ್ಬೇಕು. ಇವ್ರನ್ನೆಲ್ಲ ಪಟಾಕಿ ಹೊಡೆಯಕ್ಕೆಲ್ಲ ಬಿಡಬಾರ್ದು. ಇಷ್ಟೊತ್ತಲ್ಲೆಲ್ಲ ಹೆಚ್ಚು ಕಮ್ಮಿ ಆದ್ರೆ ಯಾರೇ ನನ್ನ ಸ್ವಂತ ಅಲ್ಲಿ ನಮ್ಮ ಪಾರ್ಟಿಯವರಲ್ಲಿ ಯಾವ ಪಾರ್ಟಿಯವರಲ್ಲಿ ಡೋಂಟ್ ಅಲೋ ನೈಟ್ ಟೈಮ್ ಟು